ಸರ್ 4,35,000 30 ಮರಿಗಳಿದೆ ನಮ್ಮದು. ಫ್ರೆಂಡ್ಗೋಸ್ಕರ ಅವ್ನ ಕಡಿಮೆ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಾನು ಮಾಡ್ಕೊಂಡು ಹೋಗ್ತೀನಿ. ಅವ್ರ ಹೆಸರು ರಾಜಶೇಖರ್ ಅಂತ, ಅವ್ರ ಹೆಸರು ಮೆನ್ಷನ್ ಮಾಡಲೇಬೇಕು, ಬಿಕಾಸ್ ಅವರೇ ಕಾರಣ ಇಲ್ಲಿ ಕಳಿಸಿದ್ದು. ಇದು ಮಹಾರಾಷ್ಟ್ರ ತಳಿ, ಇದು ಒಸ್ಮಾನಾಬಾದಿ ಅಂತ. ಸೊ ಈ ಒಂದು ಮೇಕೆ ಯಾವ ವೆದರ್ಗಾದ್ರೂ ಅಡ್ಜಸ್ಟ್ ಆಗುತ್ತೆ, ಅದು ನಮಗೆ ಇದೆ ಲೈವ್ ಎಕ್ಸಾಂಪಲ್. ಸೊ ಈ ನಾಟಿ ಮರಿ ಏನು ಮಟನ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ, ಬರುತ್ತೆ. ಎಲ್ಲಾನು ಪ್ರೆಗ್ನೆಂಟ್ ಗೋಟ್ಸ್. ಈ ಮರಿಗಳು 600 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ರು ಆರಾಮಾಗಿ ಒನ್ ಡೇದಲ್ಲೇನೆ ನಮಗೆ ರಿಕವರ್ ಆಗ್ಬಿಟ್ಟಿದೆ ಎಲ್ಲ ಮರಿಗಳು. ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾರೆ ಸರ್, ತೊಗರಿ ಒಟ್ಟು ಕೊಟ್ಟಿದ್ದಾರೆ. ತೊಗರಿ ಒಟ್ಟು. ಸೊ ಫಸ್ಟ್ ಒನ್ ಸೆಟ್ ಆಫ್ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಬಂದು ನಮ್ಮ ಶೆಡ್ಗೆ ಹಾಕೋವರೆಗೂ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಾಕೇಶ್. ನನ್ನ ಹೆಸರು ಶಶಿಕುಮಾರ್ ಅಂತ. ನಾನು ಇಲ್ಲೇ ಆರ್ ನಗರದಲ್ಲಿ ಇರ್ತೀನಿ, ಬೆಂಗಳೂರು. IT ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ. ಜೊತೆಗೆ ಇವಾಗ ಮೇಕೆ ಸಾಕಾಣಿಕೆ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ಮಾಡ್ತಾ ಇದ್ದೀವಿ. ಸರ್ ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ. ಸೊ ನಾನು ಮೂಲತಃ ಬಂದು ಗುಲ್ಬರ್ಗದವನು. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿಕೊಂಡು ಲಾಸ್ಟ್ 10 ಇಯರ್ಸಿಂದ ಇವನ್ ಸಾಫ್ಟ್ವೇರ್ ಇದರಲ್ಲಿ ಮಾಡ್ತಾ ಇದ್ದೀವಿ. ಸೊ ಲಾಸ್ಟ್ 2019ಇಂದನೂ ತುಂಬ ಆಸೆ ಇತ್ತು ಸರ್ ನಮಗೆ. ಹಸು ಸಾಗಾಣಿಕೆ ಆಗಲಿ ತುಂಬ ಇದಿತ್ತು ನಮ್ಮ ಚಿಕ್ಕ ವಯಸ್ಸಿಂದ ನಾನು ಹಸು ಮಾಡ್ಕೊಂಡು ಬಂದಿದ್ದೆ. ಸೊ ಮೇಕೆಯಿಂದ ಅವ್ರಿಗೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರೋದ್ರಿಂದ ಸೊ ಅವ್ರ ಜೊತೆಗೆ ಸೇರಿಕೊಂಡು ನಾವು ಇದರಲ್ಲಿ ಮಾಡೋಣ ಅಂತ ಇದರಿಂದ ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಒಂದು ಎಲೆಕ್ಟ್ರಿಕ್ ವೈರ್ ಮಾಡೋಣ, ಮ್ಯಾನುಫ್ಯಾಕ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಂಡವಾಳ ಬಂದ್ಬಿಟ್ಟು ಅದಕ್ಕೆ ಮಿಷಿನ್ಗೆ 30 ಲಕ್ಷ ಹೇಳಿದ್ರು. ಅದ್ರ ಮೇಲೆ ಒಂದು 20 ಲಕ್ಷ ನಮಗೆ ಬಾಡಿಗೆ, ಆಮೇಲೆ ಪವರ್ ಸಪ್ಲೈ ಅದೆಲ್ಲ ಜಾಸ್ತಿ ಬೇಕಾಗುತ್ತೆ ಅಂದ್ಬಿಟ್ಟು ನಾವು ಮೇಕೆ ಸಾಕಾಣಿಕೆ ಸ್ವಲ್ಪ ಕಡಿಮೆ ಬಜೆಟಲ್ಲಿ ಆಗುತ್ತೆ ಅಂದ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡ್ತೀವಿ. ಇನ್ನೂ ತುಂಬ ಬಿಸ್ನೆಸ್ ಪ್ಲ್ಯಾನ್ಸ್ ಇದೆ ಮುಂದೆ. ಸದ್ಯಕ್ಕೆ ಇದರಿಂದ ಸ್ಟಾರ್ಟ್ ಮಾಡಿದ್ದೀವಿ. ಹೇಗೆ ನೀವು ಇಬ್ಬರು ಫ್ರೆಂಡ್ಸ್ ಆಗಿದ್ದೀವಿ ಸರ್? ಫಸ್ಟ್ ಸರ್ ಇಬ್ಬರು ಬಂದ್ಬಿಟ್ಟು ಕಾಲೇಜಲ್ಲಿ ಇಬ್ಬರು ಜೊತೆಗೆ ಓದಿದ್ವಿ, ಹಂಗಾಗಿ ಒಂದು ಟಚ್ ಇತ್ತು. ಮಧ್ಯದಲ್ಲಿ ಒಂದು 6 ವರ್ಷ ಗ್ಯಾಪ್ ಇತ್ತು. ಅವ್ರು ಒಂದು ಕಡೆ ಕೆಲ್ಸಕ್ಕೆ ಹೋದ್ರು, ನಾವು ಒಂದು ಕಡೆ ಕೆಲ್ಸಕ್ಕೆ ಹೋದ್ವು. ಮತ್ತೆ ಇಬ್ಬರು ಬೆಂಗಳೂರಿಗೆ ಬಂದ್ವಿ. ಅವ್ರು ಗೋವಾದಲ್ಲಿ ಕೆಲಸ ಮಾಡ್ತಿದ್ರು, ನಾನು ಹೈದ್ರಾಬಾದಲ್ಲಿದ್ದೆ. ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದಮೇಲೆ ಹಿಂಗೆ ಇಬ್ಬರು ಮಾತಾಡ್ತಾ ಇದ್ವಿ, ಏನಾದರೂ ಒಂದು ಮಾಡೋಣ ಅಂತ. ಒಂದು 4-5 ವರ್ಷದಿಂದ ನನ್ನ ಮನಸ್ಸಲ್ಲಿತ್ತು ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮಾಡೋಣ ಅಂತ. ಪ್ರಾಣಿಗಳ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಸರ್, ಅದಕ್ಕೋಸ್ಕರ ಮಾಡಿದ್ವಿ. ಕೆಳಗಡೆ ಬಾತುಕೋಳಿಗಳಿದೆ, ನಾಟಿ ಕೋಳಿಗಳಿದೆ, ಮೊಲಗಳಿದೆ, ಆಮೇಲೆ ನಾಯಿ ಮರಿನೂ ಸಾಕೊಂಡಿದ್ದೀವಿ ಜೊತೆಗೆ ಸೆಕ್ಯೂರಿಟಿಗಿರಲಿ ಅಂತ. ಸೊ ಅನಿಮಲ್ ಮೇಲೆ ಸ್ವಲ್ಪ ಲವ್ ಜಾಸ್ತಿ. 2010ರಿಂದ ಜೊತೆಗೆ ಇದ್ದವ್ರು ಸರ್. ನನ್ಗೆ ಅವನು ಅರ್ಥ ಮಾಡ್ಕೊಂಡು ನಾನು ಅವನು ಅರ್ಥ ಮಾಡ್ಕೊಂಡಿದ್ದೀವಿ. ಒಂದಿನ ಅವ್ನು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಅವ್ನ ಫ್ರೆಂಡ್ ಅಲ್ವಾ, ಫ್ರೆಂಡ್ಗೋಸ್ಕರ ಅವ್ನ ಕಡಿಮೆ ಕೆಲಸ ಮಾಡಿದ್ರು ಪರವಾಗಿಲ್ಲ, ನಾನು ಮಾಡ್ಕೊಂಡು ಹೋಗ್ತೀನಿ. ಅದೇ ಮೆಂಟಾಲಿಟಿನೂ ಅವ್ನಿಗೆ ಇದೆ. ಸೊ ಅದಕ್ಕೋಸ್ಕರ ನಾವು ತುಂಬ 10 ವರ್ಷದಿಂದ ಫ್ರೆಂಡ್ಸ್ ಆಗಿರೋದು. ಸೊ ಆ ಒಂದು ಇದರಲ್ಲಿ ಯಾವುದೋ ಒಂದು ಕೆಲಸ ಬಂತು ಅಂದ್ರೂ ಸೊ ನಾನು ಅಲ್ಲಿ ಹೋಗಿರ್ತೀನಿ. ಸೊ ಇಲ್ಲಿ ಬಂದು ಇವ್ರು ಮ್ಯಾನೇಜ್ ಮಾಡಿರಲಿಲ್ಲ, ಅವ್ರಿಗೇನೋ ಕೆಲಸ ಬಂದ್ರೆ ಅವ್ರು ಹೋಗಿರ್ತಾರೆ, ನಾನು ಮ್ಯಾನೇಜ್ ಮಾಡಿರ್ತೀನಿ. ಸೊ ಅದ್ರ ಜೊತೆಗೆ ಏನೊಬ್ಬ ಲೇಬರ್ ಇದ್ದಾರೆ, ಸೊ ಅವ್ರು ನೋಡ್ಕೊತಿರ್ತಾರೆ. ಸೊ ಬೆಳಿಗ್ಗೆನ ಸಂಜೆವರೆಗೂ ಆಲ್ಮೋಸ್ಟ್ ನಾವು ಇರ್ತೀವಿ. ಏನೋ ಅವ್ರು ನೈಟಲ್ಲಿ ನಮಗೊಬ್ಬರು ಯಾರೋ ಬೇಕು ಅನ್ನೋ ಇದಕ್ಕೋಸ್ಕರ ಲೇಬರ್ನ ಇಟ್ಕೊಂಡಿದ್ವಿ. ಆಲ್ಮೋಸ್ಟ್ ನಾವೇ ಎಲ್ಲ ಇದ್ಬಿಟ್ಟು ಮಾಡೋಣ ಇದರಿಂದ ನಾವು ಮಾಡ್ತಾಯಿದ್ವಿ. ಓಕೆ, ಇಲ್ಲಿ ನೀವು ಮಾಡಿರುವಂಥದ್ದು ಯಾವ ಊರು? ಇದು ಅಡ್ರೆಸ್ ಹೇಳಿ ಸರ್. ಸರ್ ಇದು ಮಂಗನಹಳ್ಳಿ ಬಸ್ ಸ್ಟಾಪು. ಉಲ್ಲಾಳಿಂದ ಒಂದೇ ರೋಡ್ ಸರ್, ಮೇನ್ ಯೂನಿವರ್ಸಿಟಿಯಿಂದ ಒಂದೇ ರೋಡ್ ಸ್ಟ್ರೈಟ್ ಬಂದರೆ ಮಂಗನಹಳ್ಳಿ ನೈಸ್ ರೋಡ್ ಅಂಡರ್ ಪಾಸ್ ಸಿಗುತ್ತೆ. ಅಂಡರ್ ಪಾಸಿಂದ ಬಂದರೆ ಬಸ್ ಸ್ಟಾಪು, ಬಸ್ ಸ್ಟಾಪಿಂದ ಸೆಕೆಂಡ್ ಕ್ರಾಸ್ ಸರ್, ಇಲ್ಲೇ ಬರುತ್ತೆ ಕರೆಕ್ಟಾಗಿ. ಗೂಗಲ್ ಮ್ಯಾಪ್ಸಲ್ಲಿ ಹೋಗ್ಬಿಟ್ಟು ಕರುನಾಡು ಗೋಟ್ ಫಾರ್ಮ್ ಅಂತ ಟೈಪ್ ಮಾಡಿ ಸರ್, ಮಂಗನಹಳ್ಳಿ ಅಂತ ಡೈರೆಕ್ಟಾಗಿ ಇಲ್ಲಿ ಕರ್ಕೊಂಬಂದ್ಬಿಡುತ್ತೆ. ಈಗ ಎಷ್ಟು ತಿಂಗಳಾಯಿತು ಸರ್ ನೀವು ಸ್ಟಾರ್ಟ್ ಮಾಡಿ? 6 ತಿಂಗಳಾಯ್ತು ಸರ್. 6 ತಿಂಗಳು. ನೀವು ಒಂದು ಒಳ್ಳೆ ಎಜುಕೇಷನ್ ಮಾಡಿದ್ದೀರಾ. ಯಾಕೆ ಈ ಗೋಟ್ ಫಾರ್ಮ್ ಮಾಡಬೇಕು ಅಂತ ಅನಿಸಿತ್ತು? ನಮ್ಗೆ ಯಾವಾಗಲೂ ಈ ಗೋಟ್ ಫಾರ್ಮಿಂಗ್ ಮೇಲೆ ಇಂಟ್ರೆಸ್ಟ್ ಇರೋದ್ರಿಂದ ಇದನ್ನು ಮಾಡಿದ್ರೆ ನಾವು ಎಷ್ಟೇ ಕಷ್ಟ ಆಗಲಿ, ಬಿಸಿಲಲ್ಲಿ ಹುಲ್ ಕುಯ್ಕೊಂಬರೋದಾಗಲಿ ಅದೆಲ್ಲ ಮಾಡಬೇಕಾದ್ರೆ ನಮಗೆ ಕಷ್ಟ ಅನಿಸಲ್ಲ, ನಮ್ಮ ಕೆಲಸ ಅನಿಸುತ್ತೆ. ಸೊ ಏನೋ ಒಂದು ಸೈಡಿಗೆ ಇನ್ನೊಂದು ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇರಲಿ. ಸೊ ಅದ್ರ ಜೊತೆ ನಮಗೂ ಪ್ಯಾಷನ್ನು. ಸೊ ಹಸು ಸಾಗಾಣಿಕೆ ಆಗಲಿ, ಕುರಿ ಸಾಗಾಣಿಕೆ, ಮೇಕೆ ಸಾಗಾಣಿಕೆ, ಸೊ ಇದೆಲ್ಲ ಮಾಡಬೇಕನ್ನೋ ಇದರಿಂದ ಸೊ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ, ನಮ್ಗೆ ಪ್ಯಾಷನ್ ಇರುತ್ತೆ. ಇನ್ನೊಂದೇನೆಂದರೆ ಹೆಲ್ತು ಸರ್, ಹೆಲ್ತು ಮೇಯ್ನಾಗಿ ನಮ್ಗೆ ಹೆಲ್ತ್ ಸಿಗ್ತಾ ಇದೆ ಇಲ್ಲಿ. ಈ ಪರಿಸರದ ಜೊತೆ ಒಂದು ಹೊಂದಾಣಿಕೆಯಲ್ಲಿ ಬದುಕ್ತಾ ಇದ್ದೀವಲ್ಲ, ಸೊ ಹಂಗಾಗಿ ನಮಗೆ ಇಲ್ಲಿ ಒಳ್ಳೆ ಫ್ರೆಶ್ ಏರ್ ಸಿಗುತ್ತೆ. ಇಲ್ಲಿ ಬಂದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಮರಿಗಳ ಜೊತೆ ಇದ್ದರೆ ನಮಗೇನೋ ಒಂಥರ ಪಾಸಿಟಿವ್ ಫೀಲಿಂಗು. ಸೊ ಹೆಲ್ತ್ ಬೆನಿಫಿಟ್ಟು ತುಂಬ ಇದೆ ಸರ್ ಇದರಲ್ಲಿ. ಸರ್, ಇದು ಕರುನಾಡು ಗೋಟ್ ಫಾರ್ಮ್ ಅಂತ ನೀವು ಸ್ಟಾರ್ಟ್ ಮಾಡಬೇಕು ಅಂತ ಎಷ್ಟನೇ ವರ್ಷದಿಂದ ಅಂದ್ಕೊಂಡ್ರಿ ನೀವು? ಸರ್ 2019ರಿಂದ ಯಾವಾಗ ಲಾಕ್ಡೌನ್ ಆಯಿತು ಆವಾಗಿಂದ ಸ್ವಲ್ಪ ತಲೆಯಲ್ಲೇ ತುಂಬ ಜಾಸ್ತಿ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ, ಏನಾದರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ. ಸೊ ತುಂಬ ಎಂಕ್ವೈರಿಗಳು ನಾವು ಎಲ್ಲ ಯೂಟ್ಯೂಬಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿದಾಗಲೂ ಎಲ್ಲೊಂದು ಐಡಿಯಾಸ್ಗಳು ಸಿಗುತ್ತಲ್ವ, ಯಾರೋ ಮಾಡಿರೋದನ್ನ ವೀಡಿಯೋಸ್ಗಳು ನೋಡಿದಾಗ. ಸೊ ನಾವು ಯಾಕೆ ಮಾಡಬಾರ್ದು ಅನ್ನೋದು, ಯಾಕಂದರೆ ನಮಗೆ ಚಿಕ್ಕ ವಯಸ್ಸಿಂದ ಹಸುಗಳು ನೋಡಿ ಸಾಕಿ ಅಭ್ಯಾಸ ಇತ್ತು. ಸೊ ಮೇಕೆದು ಯಾಕೆ ಮಾಡಬಾರ್ದು ಅನ್ನೋದಿದ್ದರಿಂದ ಸೊ ಒಂದು 2 ವರ್ಷ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಯಾವ ಥರ ಮಾಡಬೇಕು ಎಲ್ಲನೂ ತಿಳ್ಕೊಂಡು ಸೊ ಇತ್ತೀಚೆಗೆ ಒಂದು 6 ಮಂತಿಂದ ಇದನ್ನು ಸ್ಟಾರ್ಟ್ ಮಾಡಿದ್ವಿ. 6 ಮಂತ್. ಸರ್, ನಿಮಗೆ ಮೇಕೆ ಸಾಕಾಣಿಕೆಯಲ್ಲಿ ಅನುಭವ ಇದೆಯಾ?
ಸರ್ ಬೇಸಿಕಲಿ ಏನಂದರೆ ನಾನೊಬ್ಬ ರೈತನ ಮಗನೇ ಸರ್. ಸೊ ಹೆಂಗಂದರೆ ನಾವು ಚಿಕ್ಕ ವಯಸ್ಸಲ್ಲಿ ಹಸು ಸಾಗಾಣಿಕೆಯಲ್ಲಿ ನಾವು ಬೆಳ್ಕೊಂಡೇ ಬಂದಿರೋದು, ನಮ್ಮ ಅಪ್ಪ ಅಮ್ಮ ಆಗಲಿ ಯಾರಾದರೂ. ಯಾಕಂದರೆ ನಾವು ಹಳ್ಳಿ ಲೈಫಿಂದ ನೋಡ್ಕೊಂಡು ಬಂದಿರೋರು. ಸೊ ಅಲ್ಲೆಲ್ಲ ಹೊಲ ಗದ್ದೆಗಳಿಗೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡಿರೋದು ಉಂಟು. ಸೊ ಮುಂದೆ ಇವಾಗ SSLC ಡಿಪ್ಲೊಮಾ ಇಂಜಿನಿಯರಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ಓದ್ಕೊಂಬಿಟ್ಟು ಇವಾಗ ಈ ಕಡೆ ಬೆಂಗಳೂರು ಬಂದು ಸೆಟ್ಲ್ ಆಗಿರೋದು. ನಮಗೇನೋ ಒಂದು ಫೀಲು ಸರ್, ಏನಂದರೆ ಎಲ್ಲೋ ಒಂದು ಕಡೆ ಏನೋ ಒಂದು ಮಿಸ್ ಮಾಡ್ಕೊತಾ ಇದ್ದೀವಿ. ಸೊ ಆ ಲೈಫಿಗೆ ಮತ್ತೆ ರಿಟರ್ನ್ ಆಗಬೇಕು ಅನ್ನೋ ಈ ಇಂಟೆನ್ಷನಿಂದ, ಸೊ ಆ ಥಾಟಿಂದ ಇನ್ನೊಂದು ಏನಾಗುತ್ತೆ ಅಂದರೆ ಆ IT ಲೈಫ್ ಬ್ಯಾಲೆನ್ಸ್ ಮಾಡ್ಕೊಂಡು ಇದನ್ನು ಮಾಡ್ಬೋದು ಅಂತ ಉದ್ದೇಶದಿಂದ ಏನು ಮಾಡಿದ್ವಿ, ಇದನ್ನು ಸ್ಟಾರ್ಟ್ ಮಾಡ್ಕೊಂಡು. ಅಂದರೆ ನೀವು ಲೇಬರ್ ಇಟ್ಟು ಕೆಲಸ ಮಾಡ್ತಾ ಇದ್ದೀರಾ, ನೀವೇ ಕೆಲಸ ಮಾಡ್ತೀರಾ? ಆ್ಯಕ್ಚುಲಿ ಬಂದು ನಾವೇ ಲೇಬರು ಸರ್. ಸೆಕೆಂಡ್ ಲೇಬರ್ ಸುಮ್ಮನೆ ನಮಗೆ ನೈಟ್ ಒಂದೊಂದು ಸರಿ ಇರೋಕ್ಕಾಗಲ್ಲ. ಇವಾಗ ಇವ್ರಿಗೂ ಎಲ್ಲೋ ಒಂದು ಕೆಲಸ ಬಂದಾಗ ಇಬ್ರು ಬಿಸಿ ಇದ್ದಾಗ ಎಲ್ಲೋ ಆಚೆ ಹೋಗಬೇಕಾಗಿರುತ್ತೆ. ಆ ಮೂಮೆಂಟಲ್ಲಿ ಒಬ್ರು ಯಾರಾದರೂ ಬೇಕೇ ಆಗುತ್ತೆ ಅನ್ನೋ ಇದರಿಂದ ನಾವು ಲೇಬರ್ ಇಟ್ಕೊಂಡಿರೋದು. ಆ್ಯಕ್ಚುಲಿ ನಮ್ಗೆ ಲೇಬರ್ ಅವಶ್ಯಕತೆನೇ ಇಲ್ಲ. ನೀವು ನಮ್ಮ ಶೆಡ್ ನೋಡಿರ್ಬೋದು. ಸೊ ಯಾವ ಥರ ಡಿಸೈನ್ ಮಾಡಿದ್ದೀವಿ ಅಂತ. ಇವನ್ ಕಂಪ್ಲೀಟ್ ಸೆಕ್ಯೂರ್ ಇದೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಫುಲ್ ಮನೆಗಳಿದೆ ಸರ್. ಇನ್ನೊಂದು ನೀವು ನೋಡಿರ್ಬೋದು, ನೀವು ಅಬ್ಸರ್ವ್ ಮಾಡಿರ್ಬೋದು, ಬೆಂಗಳೂರು ಆಲ್ಮೋಸ್ಟ್ ಇದು ಬೆಂಗಳೂರಿಗೆ ಅಟ್ಯಾಚೇ ಇರ್ಬೋದು ಆಲ್ಮೋಸ್ಟು. ಈ ಥರ ಇವಾಗ ನೀವು ನೋಡಿರ್ಬೋದು ಬೇರೆ ಶೆಡ್ಗಳೆಲ್ಲ ಬೆಂಗಳೂರಿಂದ ಆಚೆ ಇರುತ್ತೆ, ಲೈಕ್ ನಂದಿ ಹಿಲ್ಸು, ಬಿಡದೀನು, ಆ ಥರ ದೂರ. ನಮ್ದು ಹೆಂಗಾಗಿದೆ ಅಂದರೆ ಸರ್, ನಾವು ಬೆಂಗಳೂರು ಸಿಟಿಯಲ್ಲೇ ನಮಗೆ ಈಸಿ ಟ್ರಾನ್ಸ್ಪೋರ್ಟೇಷನ್ ಈಸಿ ಆಗುತ್ತೆ ನಮಗೆ. ಸೊ ಏನಂದರೆ ಒಂದು 5 ಮಿನಿಟ್ಸ್ ನಮ್ಮ ಮನೆ ಇಲ್ಲಿಂದ. ಸೊ ಏನೇ ಆದರೂ ವಿತಿನ್ 5 ಮಿನಿಟ್ಸಲ್ಲಿ ನಾನು ಬಂದು ನೋಡಿಕೊಂಡು ಇದು ಮಾಡ್ಬೋದು. ಸೊ ಈ ಥರ ಕಂಫರ್ಟೇಬಲ್ ಇರೋದ್ರಿಂದ ಸೊ ಮಾಡಲೇಬೇಕನ್ನ ಇದರಿಂದ ನಾವು ಇನ್ವೆಸ್ಟ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದು. ಈ ಶೆಡ್ಡೆಲ್ಲ ಯಾವಾಗ ರೆಡಿ ಮಾಡ್ತೀರಾ? ಸೊ 2021 ಸರ್, ಕೊರೋನಾ ಟೈಮಲ್ಲಿ ಇದು ಶೆಡ್ನ ಓನರ್ ರೆಡಿ ಮಾಡಿಸಿರೋದು, ನಾವು ಬಾಡಿಗೆಗೆ ತೊಗೊಂಡಿದ್ದೀವಿ. ಸೊ ಬೆಳಗ್ಗೆಯಿಂದ ಸಂಜೆ ಆಲ್ಮೋಸ್ಟ್ ನಾವೆಲ್ಲ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸಿನ್ಸ್ ನಾವು IT ಇರೋದ್ರಿಂದ, ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ, ಸೊ IT ಕೆಲಸ ಮಾಡಿಕೊಂಡು ಇಲ್ಲೇ ಪಕ್ಕದಲ್ಲೇ ರೂಮ್ ಇದೆ ನಮ್ಮದು. ಸೊ IT ಕೆಲಸ ಮಾಡಿಕೊಂಡು ಇದನ್ನು ನೋಡ್ಕೋಬೋದು. ಸೊ ಅದಕ್ಕೋಸ್ಕರ ಒಂದು ಲೇಬರ್ನ ಸೈಡ್ಗೆ ಇಟ್ಟಿದ್ದೀವಿ ಅಷ್ಟೇ. ಇಲ್ಲಿ ಖಾಲಿ ಇದೆ ಅಂತ ಹೆಂಗೆ ಗೊತ್ತಾಯ್ತು ನಿಮಗೆ? ಈ ಶೆಡ್ ತಗೊಂಡಿದ್ಯಾ? ತುಂಬ ಹುಡ್ಕಾಡಿದ್ದೀವಿ ಸರ್, ತುಂಬ ಹುಡ್ಕಾಡಿದ್ದೀವಿ. ಬೆಂಗಳೂರು ಔಟ್ಸ್ಕರ್ಟ್ಸ್ ಅಂದರೆ ನಮಗೆ ಮನೆಯಿಂದ ನಿಯರ್ ಬೈ ಜಾಗ ಅಂತ ಬಂದ್ಬಿಟ್ಟು ರಾಮಚಂದ್ರ, ಈ ಕಡೆ ಕೆಂಪೇಗೌಡ ಲೇಔಟು, ಎಲ್ಲ ಕಡೆ ಓಡಾಡಿದ್ವಿ. ಅಲ್ಲಿ ಒಬ್ಬರು ಜಮೀನ್ದಾರರು ಇದ್ದರು, ಅವ್ರ ಹೆಸರು ರಾಜಶೇಖರ್ ಅಂತ. ಅವ್ರ ಹೆಸರು ಮೆನ್ಷನ್ ಮಾಡಲೇಬೇಕು, ಬಿಕಾಸ್ ಅವರೇ ಕಾರಣ ಇಲ್ಲಿ ಕಳಿಸಿದ್ದು. ಸೊ ಅವ್ರದ್ದು ಜಮೀನಿತ್ತು ಸರ್. ಅವ್ರಿಗೆ ದುಡ್ಡು ಮಾಡಬೇಕು ಅಂತ ಆಸೆ ಇದ್ದಿದ್ರೆ ಅವ್ರ ಜಮೀನೇ ಕೊಡ್ಬೋದಾಗಿತ್ತು, ಮಾಡ್ಕೊಳ್ಳಿ ಇಲ್ಲಿ ಶೆಡ್ ಕಟ್ಕೊಳ್ಳಿ ಅಂತ. ಅವ್ರು ನಮಗೆ ಬಂದ್ಬಿಟ್ಟು ಯಾಕೆ ಸುಮ್ಮನೆ ಶೆಡ್ ಕಟ್ತೀರಾ, ರೆಡಿ ಇದೆ ಎಲ್ಲ, ಹೋಗಿ ಅವ್ರ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ ಓನರ್ಗೆ, ಅವ್ರು ಬ್ಯುಸಿ ಇರ್ತಾರೆ. ಅವರು ಮಾಡಿದ್ರು ಮುಂಚೆ. ಸೊ ಅವ್ರಿಗೆಲ್ಲ ಮಾಡೋಕ್ಕೆ ಬ್ಯುಸಿ ಇರೋದ್ರಿಂದ ನಮಗೆ ಈ ಶೆಡ್ ಡೈರೆಕ್ಟಾಗಿ ಸಿಕ್ತು ಸರ್. ಎಷ್ಟಿದೆ ಸರ್ ಇಲ್ಲಿ ಬಾಡಿಗೆ? 15,000 ಕಟ್ತಾ ಇದ್ದೀವಿ ಸರ್ ತಿಂಗಳಿಗೆ. 15,000? ಹೌದು. ಶೆಡ್ ನೋಡಾದ್ಮೇಲೆ ಸರ್, ಈ ಶೆಡ್ಗೆ ಯಾವ ಮೇಕೆಗಳು ಬಿಡಬೇಕು ಅಂದ್ಕೊಂಡಿದ್ದೀವಿ ಸರ್? ನಾವು ಅಮೀನ್ಗಡ್ಡು ಇಲ್ಲಿ ಚೆನ್ನಾಗಿ ಹೋಗ್ತಾ ಇತ್ತು ಮುಂಚೆ, ನಾವು ಅದನ್ನೆಲ್ಲ ಸ್ವಲ್ಪ ಸೇಲ್ ಮಾಡಿದ್ವಿ. ಆಮೇಲೆ ಬೆಸ್ಟ್ ಇಮ್ಯುನಿಟಿ ಅಂತ ಬಂದಾಗ, ಅಂದರೆ ರೋಗ ನಿರೋಧಕ ಶಕ್ತಿ ಇರೋದು ಇದು ಮಹಾರಾಷ್ಟ್ರ ತಳಿ, ಇದು ಒಸ್ಮಾನಾಬಾದಿ ಅಂತ. ಸೊ ಈ ಒಂದು ಮೇಕೆ ಯಾವ ವೆದರಿಗಾದರೂ ಅಡ್ಜಸ್ಟ್ ಆಗುತ್ತೆ. ಅದು ನಮಗೆ ಇದೆ ಲೈವ್ ಎಕ್ಸಾಂಪಲ್ಲು. ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗ್ತಿದ್ದಾವೆ ಸರ್. ಒಂದೇ ದಿನಕ್ಕೇ ನಾವು ಒಂದು ಸ್ವಲ್ಪ ಗ್ಲೂಕೋಸ್ ನೀರು ಬೆಲ್ದಲ್ಲಿ ಕುಡಿಸಿದ ತಕ್ಷಣ ಎಲ್ಲ ರೆಡಿ ಆಗಿಬಿಟ್ವು, ಫುಲ್ಲು ಜೋಶಲ್ಲಿ ಇದ್ದಾವೆ ನೋಡಿ ಮೇಕೆಗಳು. ಮಂಡ್ಯ ಮೈಸೂರು ನಾಟಿ ತಳಿ ಅಂತ ಇರುತ್ತಲ್ಲ ಸರ್, ಅದೂ ಇದೆ ನಮ್ಮ ಹತ್ರ ಇದೆ. ಸೊ ಈ ಕಡೆ ಇರೋ ಮಾರ್ಕೆಟ್ಗೆ ಆ ಮರಿಗಳನ್ನೂ ಸಾಕಿದರೆ ತುಂಬ ಡಿಮಾಂಡ್ ಇದೆ. ಸೊ ಈ ನಾಟಿ ಮರಿ ಏನು ಮಟನ್ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ ಬರುತ್ತೆ. ಸೊ ಹಂಗಾಗಿ ಸೊ ಯೂಟ್ಯೂಬಲ್ಲಿ ಒಸ್ಮಾನಾಬಾದಿ ಮತ್ತು ಮಂಡ್ಯ ಮೈಸೂರು ನಾಟಿ ಇದೇನು ಬರುತ್ತಲ್ಲ, ಸೊ ಅದನ್ನು ಸದ್ಯಕ್ಕೆ ಇವಾಗ ನಾವು ತುಂಬ ರಿಸರ್ಚ್ ಮಾಡಿದ್ವಿ. ನಾವು ಎಲ್ಲ ಥರ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡಿದ್ವಿ. ರಾಕೇಶ್ ಅವ್ರದ್ದು ನೋಡಿದ್ವಿ, ಯಾರೋ ಒಬ್ಬರು ನಮ್ಮ ಫ್ರೆಂಡು ಅವರು ಹೇಳಿದ್ರು ಒಸ್ಮಾನಾಬಾದಿ ಚೆನ್ನಾಗಿದೆ ಅಂತ ಹೇಳಿದಾಗ, ನಾವು ಆ ಯೂಟ್ಯೂಬ್ ವೀಡಿಯೋ ನೋಡಿದಾಗ ನನಗೆ ಯಾಕೋ ರಾಕೇಶ್ ಅವ್ರ ಮೇಲೆ ತುಂಬ ನಂಬಿಕೆ ಬಂದು ಅವ್ರ ಹತ್ರನೇ ತರಿಸ್ಬೇಕು ಅಂತ ನಾವೇ ಖುದ್ದಾಗಿ ಹೋಗಿ ಇವ್ರನ್ನ ಕಳಿಸಿದ್ದೆ ನಾನು. ಗುಲ್ಬರ್ಗಾಯಿಂದ 50 ಕಿಲೋಮೀಟರ್ ಜೇವರ್ಗಿಗೆ ಹೋಗಿ ಒಂದೊಂದು ಮರಿನೂ ನೋಡಿ ಸೆಲೆಕ್ಟ್ ಮಾಡಿಕೊಂಡು ಆರಾಮಾಗಿ ತೊಗೊಂಬಂದ್ವಿ. ನಮಗೆ ಅವರು ಟ್ರಾನ್ಸ್ಪೋರ್ಟೇಷನ್ ನೋಡಿಕೊಂಡ್ರು, ವ್ಯಾಕ್ಸಿನೇಷನ್ ನೋಡಿಕೊಂಡ್ರು, ಪ್ಲಸ್ ಒಂದು ತಿಂಗಳಿಗೆ ಆಗೋವಷ್ಟು ಒಣಮೇವು ಕೊಟ್ಟರು ಸರ್ ರಾಕೇಶ್ ಅವರು. ಸೊ ನಾವೇನು ಮಾಡಿ, ಸಿನ್ಸ್ ನಾನು ಗುಲ್ಬರ್ಗಾದಿಂದ ಇರೋದ್ರಿಂದ ನಾನು ಡೈರೆಕ್ಟ್ ಗುಲ್ಬರ್ಗಾಗೆ ಹೋಗ್ಬಿಟ್ಟು ಅವ್ರು ಎಲ್ಲಿ ಏನು ಮಾಡ್ತಿದ್ದಾರೆ ಅಂತ ಎಲ್ಲನೂ ವಿಚಾರಿಸಿದೆ ಫುಲ್ಲು. ಅಂದರೆ ನಾನು ಲೈವ್ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ಅವ್ರು ಎಷ್ಟು ಮರಿಗಳು ಸಾಕ್ತಿದ್ದಾರೆ, ಎಲ್ಲಿಂದ ಏನು ಮಾಡ್ತಿದ್ದಾರೆ ಎಲ್ಲ ವಿಚಾರಿಸ್ಕೊಂಡು ಅವರು ನಮಗೆ ಭರವಸೆ ಕೊಟ್ಟಿದ್ದರು. ನಿಮ್ಗೆ ಯಾವ ಥರ ಬೇಕೋ ಆ ಥರ ನನ್ನ ಮರಿಗಳನ್ನ ನಾನು ನಿಮಗೆ ನಿಮ್ಮ ಶೆಡ್ಡಿಗೆ ನಾನು ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಏನು ಮಾಡಿದ್ವಿ, ಅಲ್ಲಿಂದ ನಾವು ಅಡ್ವಾನ್ಸ್ ಪೇ ಮಾಡಿಕೊಂಡು ಒಂದು 4-5 ಡೇಸ್ ಟೈಮ್ ತೊಗೊಂಡ್ವಿ. ಸೊ ಯಾಕಂದ್ರೆ ನಮಗೂ ಅಲ್ಲಿ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಸೊ ಒಟ್ಟಿಗೆ ಏನು ಮಾಡಿದ್ವಿ, ನಾನು ಜೊತೆಗೆ ಮರಿಗಳ ಜೊತೆಗೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಒಟ್ಟಿಗೆ ಟ್ರಾವೆಲ್ ತೊಗೊಂಡು ಬಂದ್ವಿ ಸರ್. ತಗೊಂಡು ಬಂದಿದ್ದು ಯಾವಾಗ ಸರ್? ಫಸ್ಟು ನಾವು ಒಂದು 20 ಅಮೀನ್ಗಢ ತೊಗೊಂಬಂದು ಇಲ್ಲಿ ಸೇಲ್ ಮಾಡಿದ್ವಿ. ಅದಾದಮೇಲೆ ಇವಾಗ ಹೊಸದಾಗಿ ಒಸ್ಮಾನಾಬಾದಿ ತಂದಿದ್ದೀವಿ. ಇದು ತಂದು 1 ವಾರದ ಮರಿಗಳು ಇವೆಲ್ಲ. 1 ವಾರ 10 ದಿನ ಆಗಿದೆ ನೋಡಿ ಈ ಮರಿಗಳು ಬಂದು 1 ವಾರ ಆಗಿದೆ.
ಟ್ಯಾಗ್ ಸಮೇತ ಇದೆ. ಹೌದು, ಟ್ಯಾಗ್ ನಾವು ಐಡೆಂಟಿಫಿಕೇಶನ್ಗೋಸ್ಕರ ಹಾಕೊಂಡಿದ್ದೀವಿ. ಇವಾಗ ನಂಬರ್ 9 ಅದು ಸ್ವಲ್ಪ ಕಡಿಮೆ ಮೇವು ತಿಂತು ಅಂದರೆ ಅದನ್ನು ಸಪ್ರೇಟಾಗಿ ಬಿಡ್ತೀವಿ. ಯಾಕಂದರೆ ಕೆಲವೊಂದು ಗುದ್ದಾಡ್ತವೆ ಮೇಕೆಗಳು ಇಲ್ಲಿಲ್ಲೇ. ಸೊ ಅವನ್ನ ಸಪ್ರೇಟಾಗಿ ಬಿಟ್ಟು ಸ್ವಲ್ಪ ಕೇರ್ ತೊಗೊಂಡು ಮೇಯಿಸಿದ್ರೆ ಚೆನ್ನಾಗಿ ಸೈಜ್ ಬರ್ತವೆ ಅಂತ ಸರ್. ಅದಕ್ಕೋಸ್ಕರ ಟ್ಯಾಗ್ಗಳು ಹಾಕ್ಕೊಂಡು, ಯಾವುದೋ ಒಂದು ವೀಕ್ ಆಗಿರುತ್ತೆ, ನಾವು ಬಂದ್ಬಿಟ್ಟು ಗುಂಪಲ್ಲಿ ಒಂದು 30-40 ಮರೀಲಿ ಇದೇ ಹುಷಾಗಿರಲ್ಲ ಅಂತ ನೋಡೋಕ್ಕಾಗಲ್ಲ. ಆ ನಂಬರ್ ಇರುತ್ತಲ್ಲ ಸರ್, ನಂಬರ್ ನಾವು ನೋಟ್ ಮಾಡಿಕೊಂಡು ಅದನ್ನು ಟ್ರೀಟ್ ಮಾಡಿಸ್ತೀವಿ ವೆಟರ್ನರಿ ಡಾಕ್ಟರ್ನ ಕರೆಸ್ಬಿಟ್ಟು. ಟ್ಯಾಗ್ ಮಾಡಿದ್ದೀರಲ್ಲ, ಹೌದು, ಆ ಟ್ಯಾಗು ಯಾವಾಗಲೂ ಇರುತ್ತೆ ಮೇಕೆ? ಹೌದು ಹೌದು, ಯಾವಾಗಲೂ ಇರುತ್ತೆ. ಯಾವಾಗಲೂ ಇರುತ್ತೆ ಸರ್. ಇವಾಗ ಏನಾಗಿದೆ ಸರ್, ನೀವೆಲ್ಲ ಮರಿಗಳು ನೋಡ್ಬೋದು, ಎಲ್ಲನೂ ಪ್ರೆಗ್ನೆಂಟ್ ಗೋಟ್ಸ್. ಓಕೆ, ಇವಾಗ ಏನಾಗುತ್ತೆ ಅಂದರೆ ರಾತ್ರಿ ಒಂದೊಂದ್ಸರಿ ನಾವು ಇರಲ್ಲ, ಒಂದು ಕೆಳಗಡೆ ಎಲ್ಲೋ ಇರ್ತೀವಿ. ಸೊ ಮರಿಗಳೇ ಆಗ್ದಾಗ ಏನಾಗುತ್ತೆ ಅಂದರೆ, ಸೊ ಈ ಮರಿಗಳದ್ದು ಮರಿ ಏನಿರುತ್ತಲ್ವಾ, ಸೊ ಆ ಚಿಕ್ಕ ಮರಿ 2 ಮರಿಗೆ ಹಾಕಿದ್ರೆ ಅದಕ್ಕೆ ಸಪ್ರೇಟ್ ನಾವು ಹೋಗ್ಬಿಟ್ಟು ಅದಕ್ಕೂ ಐಡೆಂಟಿಫಿಕೇಶನ್ ಮಾಡಿದ್ರೆ, ಸೊ 21, 1, 2, 3 ಅಂತ ಏನು ಹಾಕಿರ್ತೀವಲ್ಲ, ಸಪ್ರೇಟ್ ನಾವು ಏನು ಮಾಡ್ತೀವಿ, ಅದಕ್ಕೆ ಸಪ್ರೇಟ್ ಕಂಪಾರ್ಟ್ಮೆಂಟ್ ಮಾಡಿಬಿಟ್ಟು ಅದಕ್ಕೆ ಸಪ್ರೇಟ್ ಅದು ತಾಯಿ ಮರಿನ ಒಟ್ಟಿಗೆ ಬಿಟ್ಬಿಡ್ತೀವಿ. ಸೊ ಈ ಮರಿಗಳೇನಾಗುತ್ತೆ ಅಂದರೆ ಸರ್, ಒಸ್ಮಾನಾಬಾದಿ ಯಾರು ಫ್ರೆಶ್ ಸ್ಟಾರ್ಟ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಬೆಸ್ಟ್. ಯಾಕಂದರೆ ಈ ಮರಿಗಳು 600 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದ್ರು ಆರಾಮಾಗಿ 1 ಡೇದಲ್ಲೇ ನಮಗೆ ರಿಕವರ್ ಆಗಿಬಿಟ್ಟಿದೆ ಎಲ್ಲ ಮರಿಗಳು. ಅಥವಾ ನಾವು 1 ವಾರ 10 ದಿವಸ ಅಂತ ನಾವೇನು ರಾಜಸ್ಥಾನಿಂದ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ನೋಡಿದ್ದೀವಿ ಸರ್, 100 ಮರಿ ತಂದ್ವಿ, 50 ಮರಿ ಸತ್ತೋದ್ವು, ಈ ಥರ ಅಲ್ಲೇ ಪ್ರೆಗ್ನೆಂಟ್ ಮರಿಗಳು ತರ್ತಾರೆ, ಅಲ್ಲೇ ಡೆಲಿವರಿ ಆಗಿ ಅಲ್ಲೇ ತೀರ್ಕೊಂಡು, ಆ ಥರ ತುಂಬ ಆಗಿದೆ. ಸೊ ಇಲ್ಲ, ಆ ಥರ ಆಗಲ್ಲ ಸರ್. ಇವ್ರದ್ದು ಕೊಡೋ ಮರಿಗಳೆಲ್ಲ ಇಮ್ಯುನಿಟಿ ಚೆನ್ನಾಗಿದೆ ಅಂತ ಹಂಗೆ ಹೇಳ್ಬೋದು. 600 ಕಿಲೋಮೀಟ್ರ್ ಬಂದ್ರೂ ಆರಾಮಾಗಿ ಒಂದು 3 ಅವರ್ 4 ಅವರ್ಗೆ ಆ್ಯಕ್ಟಿವ್ ಆದವು ನೋಡಿ ಮರಿಗಳು. ಹೇಗೆ ನಂಬೋದು? ಸ್ಟಾರ್ಟಿಂಗ್ ಅವ್ರನ್ನ ಹೇಗೆ ನಂಬಿಕೆ ಮಾಡೋದು? ಸರ್, ಈಗ ರಾಕೇಶ್ ಅವ್ರದ್ದು ಏನಾಯಿತು ಅಂದರೆ, ರಾಕೇಶ್ ಅವ್ರು ನನಗೊಂದು ಭರವಸೆ ಕೊಟ್ಟಿದ್ದರು. ಸೊ ನಮ್ಗೆ ಎಷ್ಟು ಮರಿಗಳು ಬೇಕಂದ್ರೆ, ನಮಗೆ 30 ಮರಿಗಳು ಬೇಕಾದ್ರಿಂದ ರಾಕೇಶ್ ಅವರು ಹೇಳಿದರು, ಓಕೆ ನನಗೆ 2-3 ಡೇಸ್ ಟೈಮ್ ಕೊಟ್ಟಾಗ ನಾವೇನು ಮಾಡಿದ್ವಿ, ನಾನು ನಮ್ಮ ಜೊತೆಗೆ ಇನ್ನೊಬ್ಬರು ನಮ್ಮ ಮಾಮ ಇದ್ದರು, ಅವ್ರನ್ನ ಕರ್ಕೊಂಡ್ಬಿಟ್ಟು ನಾವು ಹೋಗ್ಬಿಟ್ಟು ಮರಿಗಳು ಲೈವ್ ನೋಡಿಬಿಟ್ಟು ಈ ಮರಿಗಳು ನಾವು ಪಿಕ್ ಮಾಡಿಕೊಂಡು 30 ಮರಿಗಳನ್ನ ಪಿಕ್ ಮಾಡಿಕೊಂಡು ನಾವು ಗಾಡೀಲಿ ಹಾಕೊಂಡು ಟ್ರಾನ್ಸ್ಪೋರ್ಟ್. ಇನ್ನೊಂದು ಬೆನಿಫಿಟ್ ಏನಂದರೆ, ಯಾವ್ದಾದ್ರು ಚೆನ್ನಾಗಿಲ್ಲ ಅಂದರೆ ಅದನ್ನು ಅಲ್ಲೇ ಸೈಡ್ಗೆ ಇಟ್ಬಿಡ್ತೀವಿ. ಚೆನ್ನಾಗಿರೋ ಮರಿಗಳನ್ನೇ ತೊಗೊಂಡು, ಅವ್ರ ಹತ್ರ ಜಾಸ್ತಿ ಮರಿಗಳಿರುತ್ತೆ, ನಾವು ಹೋಗಿ ಪಿಕ್ ಮಾಡಿ, ಅವ್ರು ಆಲ್ರೆಡಿ ಪಿಕ್ ಮಾಡಿ ಇರ್ತಾರೆ, ಅದ್ರಲ್ಲಿ ನಮ್ಗೆ ಎಷ್ಟು ಬೇಕು, ಅವ್ರು 50 ಇಟ್ಟಿರ್ತಾರೆ, ಅದ್ರಲ್ಲಿ ನಾನು 30 ಪಿಕ್ ಮಾಡ್ಕೊಂಡು ಸೊ ತೊಗೊಂಬರ್ಬೋದು ಸರ್. ಯಾವ ಥರ ನೀವು ಸೆಲೆಕ್ಷನ್ ಮಾಡ್ಕೊಂಡ್ರಿ ಸರ್? ನಾವು ಲೈವ್ ಹೋಗ್ಬಿಟ್ಟು ನಾವು ಸೆಲೆಕ್ಷನ್ ಮಾಡ್ಕೊಂಡಿದ್ವಿ ಸರ್. ಇವಾಗ ಗೊತ್ತಾಗುತ್ತೆ ಒಂದು ಮರಿ ನೋಡಿದಾಗ. ಸೊ ನಾವು ಅವ್ರಿಗೆ ಯೂಶಲಿ ಕೇಳಿದ್ದು ಪ್ರೆಗ್ನೆಂಟ್ ಗೋಟ್ಸ್ನ ಬೇಕು ಅಂತ. ಎಲ್ಲ 30ಕ್ಕೆ 30 ನಮಗೆ 30 ಪ್ರೆಗ್ನೆಂಟ್ ಗೋಟ್ಸ್ ಕೊಟ್ಟಿದ್ದಾರೆ. ಸೊ ಅದ್ರ ಜೊತೆಗೆ ಏನು ಮಾಡಿದ್ರು, ಅವರು ಟ್ರಾನ್ಸ್ಪೋರ್ಟೇಷನ್ ಫ್ರೀ ಕೊಡ್ತಾರೆ ಸರ್. ಟಿಲ್ ಇಲ್ಲಿ ಬಂದು ನಮ್ಮ ಶೆಡ್ಗೆ ಹಾಕೋವರೆಗೂ ಇಟ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ರಾಕೇಶ್. ಅದಾದ್ಮೇಲೆ 1 ವಾರ ಆದ್ರೂ ಅವರು ರೆಸ್ಪಾನ್ಸಿಬಲ್ ಕೊಟ್ಟರು. ಮತ್ತು ಅದಕ್ಕೆ ಅದಾದಮೇಲೆ 1 ತಿಂಗಳಿಗೆ ಆಗಷ್ಟು ನಮಗೆ ಒಣ ಹುಲ್ಮೇವು ಕೊಟ್ಟಿದ್ರು ಸರ್. ಅದಾದಮೇಲೆ ನಮಗೆ ಅದು ಒಣ ಹುಲ್ಮೇವು ತೊಗರಿ ಒಟ್ಟು ಕೊಟ್ಟಿದ್ದಾರೆ. ಅದಾದಮೇಲೆ ಅವ್ರು ಏನು ಮಾಡಿದ್ರು, ವ್ಯಾಕ್ಸಿನೇಷನ್ ಸರ್. ಸೊ ಫಸ್ಟ್ 1 ಸೆಟ್ ಆಫ್ ವ್ಯಾಕ್ಸಿನೇಷನ್ ಫ್ರೀಯಾಗಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಆರಾಮಾಗಿ ಟ್ರಸ್ಟ್ ಮಾಡ್ಬೋದು, ನಂಬೋದು, ತರಿಸ್ಬೋದು. ಅವ್ರು ಹೆಂಗೆ ಅಂತಂದ್ರೆ, ರಾಕೇಶ್ ಅವ್ರದ್ದು 51 ಎಕರೆ ಆಸ್ತಿ ಇದೆ ಸರ್. ಅವ್ರು ಏನು ಮಾಡಿದ್ದಾರೆ, 3-4 ಕಡೆ ಈ ಥರ ಶೆಡ್ ಮಾಡಿದ್ದಾರೆ. ಅವರು ಮನೆಯಲ್ಲೇ ದೊಡ್ಡದಾಗಿ ಒಂದು ಶೆಡ್ ಮಾಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ, ಬರೀ ಟ್ರೇಡಿಂಗ್ಗೋಸ್ಕರ ಅಂತ ಸಿಟಿ ಹೈವೇ ರೋಡ್ ಬರುತ್ತಲ್ಲ, ಅಲ್ಲಿ ಒಂದು ಮಾಡಿದ್ದಾರೆ. ಅಲ್ಲಿ ಹೋದಾಗ ಅಲ್ಲೊಂದು 30-40 ಮರಿಗಳಿತ್ತು. ಸೊ ಅವ್ರ ಮನೆ ಹತ್ರ ಹೋದಾಗ ಅಲ್ಲೊಂದು 60-70 ಇತ್ತು. ಸೊ ಇನ್ನೊಂದು ಶೆಡ್ಡು ನಾನು ಅಲ್ಲಿ ಹೋಗಿಲ್ಲ, ಸೊ ಅದು ಒಳಗಡೆ ಇತ್ತು ಸ್ವಲ್ಪ. ಸೊ ಹಂಗಾಗಿ 2 ನೋಡಿದ್ದೆ. ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ರ ಅಪ್ಪ ಅಮ್ಮ ಎಲ್ಲ ಮಾತಾಡಿಕೊಂಡು ಅದೆಲ್ಲ ಶೆಡ್ ನೋಡಿಕೊಂಡು, ಸೊ ಅವರೆಲ್ಲ ಅಲ್ಲಿ ಲೇಬರ್ಸ್ಗಳೆಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ಪ್ರತಿಯೊಂದೆಲ್ಲ ನೋಡಿಕೊಂಡು ನಾವು ಮರಿಗಳು ಸೆಲೆಕ್ಟ್ ಮಾಡ್ಕೊಂಡು ಬಂದ್ವಿ. ಆಲ್ರೆಡಿ 2 ಮರಿ ಹಾಕಿದೆ, 2 ದಿನಕ್ಕೆ 2 ಮರಿ ಹಾಕಿದೆ. ತೊಗೊಂಬಂದದ್ದು ಒಂದು 3ನೇ ದಿವಸಕ್ಕೆ, 4ನೇ ದಿವಸಕ್ಕೆ, 3ನೇ ದಿವಸಕ್ಕೊಂದು, 4ನೇ ದಿವಸಕ್ಕೆ ಒಂದು ಮರಿ ಹಾಕಿದೆ. ಸೊ ಆ ಮರಿಗಳನ್ನ ನಾವು ಸಪ್ರೇಟ್ ಕಂಫರ್ಟ್ಮೆಂಟ್ ಮಾಡಿ ತಾಯಿ ಮಗನ ಅಲ್ಲೇ ಇಟ್ಟಿದ್ವಿ ಸರ್. ಬುಕ್ಕಿಂಗ್ ಮಾಡ್ಕೊಳಕ್ಕೆ ಅವ್ರಿಗೆ ಎಷ್ಟು ಅಮೌಂಟ್ ತೊಗೊಂಡ್ರು? ಅವರು 15,000 ತೊಗೊಂಡ್ರು ಸರ್. 15,000. ಹೌದು, 30 ಮರಿಗೆ. ಹೌದು. ಆಮೇಲೆ ಅದಾದಮೇಲೆ ಟ್ರಾನ್ಸ್ಪೋರ್ಟೇಷನ್ ಇನ್ನೇನು ಅವ್ರ ಗಾಡಿಗೆ ನಾವೆಲ್ಲ ಸೆಲೆಕ್ಷನ್ ಮಾಡಿ ಗಾಡಿಗೆ ಹಾಕ್ತೀವಲ್ಲ, ಸೊ ಆ ಮೂಮೆಂಟಲ್ಲಿ ಫುಲ್ ಪೇಮೆಂಟ್ ಮಾಡಿಬಿಟ್ಟು ಸೊ ಟ್ರಾನ್ಸ್ಪೋರ್ಟೇಷನ್ ಬೆಂಗಳೂರು ತಂದು, ಅದು ಆ ಗಾಡಿ ಜೊತೆಗೆ ನಾವು ಬೆಂಗಳೂರಿಗೆ ನಾನು ಟ್ರಾನ್ಸ್ಪೋರ್ಟಲ್ಲಿ ಬಂದಿದ್ದು. ಓಕೆ, ಟ್ರಾನ್ಸ್ಪೋರ್ಟೇಷನ್ ನಿಮಗೆ ಫ್ರೀ ಕೊಟ್ಟಿದ್ದಾರೆ ಸರ್. ಓಕೆ, ಅವ್ರದೇ ಗಾಡಿಯಲ್ಲಿ ಕಳಿಸ್ಕೊಟ್ಟಿದ್ದಾರೆ. 24 hours ಅವ್ರು ನಮ್ಮ ಜೊತೆಗೆ ಸ್ಟೇ ಮಾಡಿಬಿಟ್ಟು, ಸೊ ಏನಾದರೂ ಈ ಎಂಬಿಗಟಿ ಏನಾದರೂ ಒಂದು ಮರಿಗೆ ಹುಷಾರಿಲ್ಲ ಅಂದರೆ ಯಾವ ಥರ ಟ್ರೀಟ್ ಮಾಡಬೇಕು, ಸೊ ಅವಕ್ಕೆ ಮೇವುಗಳು ಹೆಂಗೆ ಹಾಕ್ತೀವಿ, ಏನು ಮಾಡ್ತೀವಿ ಅಂದರೆ ಪರ್ಟಿಕ್ಯುಲರಾಗಿ ಅವರು ಏನು ಫಾಲೋ ಮಾಡ್ತಿದ್ದಾರಲ್ಲ ಅದನ್ನು ನಮ್ಗೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ದು. 30 ಮರಿಗಳಿಗೆ ಸರ್ ನಿಮ್ಗೆ ಎಷ್ಟು ಖರ್ಚಾಗಿದೆ? ನಿಮಗೆ ಎಷ್ಟು ಬಂಡವಾಳ ಹಾಕಿದ್ದೀರಾ ಸರ್? 4,35,000 30 ಮರಿಗಳದ್ದು ನಮ್ಮದು. 30 ಮರಿಗೆ 4,35,000 ಒಂದೇ ಸಲ ಹಾಕಿದ್ದೀರಿ? ಒಂದೇ ಸರಿಗೆ ಸ್ಟಾರ್ಟಿಂಗ್ 15,000 ಅಡ್ವಾನ್ಸ್ ಮಾಡಿ, ಸೊ ಒಂದು 4-5 ದಿವಸ ಟೈಮ್ ಕೊಟ್ಟಿದ್ವಿ. ಆಮೇಲೆ ನಾವು ತರೋ ದಿವಸ ಹೋಗ್ಬಿಟ್ಟು ಎಲ್ಲ ಮರಿಗಳು ಪಿಕ್ ಮಾಡಿಕೊಂಡು ಗಾಡಿಯಲ್ಲಿ ಇದಾಗಿದ್ಮೇಲೆ ಸೊ ವಿಲ್ ಪೇ ಆಲ್ ಎಲ್ಲ ಹಾರ್ಡ್ ಕ್ಯಾಶ್ ಕೊಟ್ಬಿಟ್ಟು ಸೊ ಟ್ರಾನ್ಸ್ಪೋರ್ಟೇಷನ್ ತೊಗೊಂಡಿದ್ವಿ.